ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಹೇಳಿ ಮಹಾ ವಂಚನೆ ಮಾಡಲಾಗಿದೆ. ಒಬ್ಬರಿಗೆ ವಿಧಾನಸೌಧ ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಕೊಡಿಸುವುದಾಗಿ ಮೋಸ ಮಾಡಿದ್ದಾರೆ. ನೋಡಿ, ಇದೊಂದು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ನಂಬಿಡ್ತಾರೆ ನಮ್ಮ ಜನ, ಬಹಳ ಬೇಗ ನಂಬಿಡ್ತಾರೆ. ಯಾರೋ ಒಬ್ಬರು ಕಲರ್ ಫೋಟೋ ಹಾಕ್ತಾರೆ ರಾಜಕಾರಣಿಗಳ ಜೊತೆಗೆ, ಅಥವಾ ಅಧಿಕಾರಿಗಳ ಜೊತೆಗೆ ಫೋಟೋ ಹಾಕ್ತಾರೆ, ಫಾಲೋವರ್ಸು ಜಾಸ್ತಿ ಇರ್ತಾರೆ. ಇವೆಲ್ಲ ನೋಡಿ ನಂಬಿಡ್ತಾರೆ, ಓ ದೊಡ್ಡ ಇನ್ಫ್ಲುಯೆನ್ಸ್ ಇರಬೇಕಪ್ಪ ಇವ್ನಿಗೆ ಅಂತೇಳಿ. ಆಮೇಲೆ ಗೊತ್ತಾಗುತ್ತೆ ಇವ್ನು ಮೋಸ ಮಾಡಿದ ಅಂತೇಳಿ. ಕ್ರಿಪ್ಟೋ ಕರೆನ್ಸಿ, ಟಿಂಬರ್ ಬಿಸ್ನೆಸ್ ಹೆಸರಲ್ಲಿ ಮೋಸ ಮಾಡಿದ್ದಾರೆ. ಜೊತೆಗೆ ಗೋಲ್ಡ್ ಬಿಸ್ನೆಸ್ ಹೆಸರಲ್ಲಿ ಧೋಖಾ ಮಾಡಿದ್ದಾರೆ. ಉತ್ತರ ಕನ್ನಡದ ಯಲ್ಲಾಪುರದ PDO ಯೋಗೇಂದ್ರ ಚೀಟಿಂಗ್ ಕಹಾನಿ ಇದು. ಸರ್ಕಾರಿ ಕೆಲಸ ಕೊಡಿಸೋದಾಗಿ ಹೇಳಿ ಇವನು ಮಹಾ ವಂಚನೆ ಮಾಡಿದ್ದಾನೆ. PDO ಅವನದು ಸರ್ಕಾರಿ ಕೆಲಸನೇ, ಆದರೆ ಸರ್ಕಾರಿ ಸಂಬಳ ಅವ್ನಿಗೆ ಸಾಕಾಗ್ತಿರಲಿಲ್ಲ ಅವನಿಗೆ. ಹಾಗಾಗಿ ಈ ರೀತಿ ಏನಾದರೂ ಬೇರೆ ಮಾರ್ಗದ ಮೂಲಕ, ಕಳ್ಳ ಮಾರ್ಗದ ಮೂಲಕ ದುಡ್ಡು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದ. ಈಗ ಸರಿಯಾಗಿ ಲಾಕ್ ಆಗಿದ್ದಾನೆ. ಕ್ರಿಪ್ಟೋ ಕರೆನ್ಸಿ, ಟಿಂಬರ್ ಬಿಸ್ನೆಸ್ ಹೆಸರಲ್ಲಿ ಮೋಸ ಮಾಡಿರುವುದು ಗೊತ್ತಾಗಿದೆ. ಉತ್ತರ ಕನ್ನಡ ಯಲ್ಲಾಪುರದ PDO ಆಗಿರುವಂಥ ಯೋಗೇಂದ್ರ. ಇದಿಷ್ಟೇ ಅಲ್ಲ, ಯಲ್ಲಾಪುರದ PDO ಯೋಗೇಂದ್ರನಿಂದ ಹಲವರಿಗೆ ಮಹಾ ಮೋಸ ಆಗಿದೆ. PDO ಆಗಿ KS ಇಂಟರ್ವ್ಯೂ ಕೂಡ ಆರೋಪ ಸಾಕಷ್ಟಿದೆ ಇವನಿಗೆ. ನೋಡಿ, ಇವೊಂದಿಷ್ಟೇ ಅಲ್ಲ, ಕೆದಕ್ತಾ ಹೋದರೆ ಭಾಳಷ್ಟು ಸಿಗ್ತಾ ಇದೆ. KS ಇಂಟರ್ವ್ಯೂ ಕೂಡ ಕೊಡಿಸ್ತೀನಿ ಅಂತ ಆರೋಪ ಇದೆ. ವಂಚನೆ ಹೆಚ್ಚಾಗ್ತಾ ಇದ್ದಂತೆ ಕೆಲಸದಿಂದ PDO ಯೋಗೇಂದ್ರನನ್ನ ಅಮಾನತು ಮಾಡಲಾಗುತ್ತೆ. ಈತನ ವಿರುದ್ಧ ರಾಜ್ಯದ ನಾನಾ ಭಾಗದಲ್ಲಿ ಪ್ರಕರಣ ದಾಖಲಾಗಿದ್ದಾವೆ. ಅಂದರೆ KS ಇಂಟರ್ವ್ಯೂ ಕೂಡ ನೀಡಿದ್ದ ಇವನು. ಹಲವರಿಗೆ ವಂಚಿಸಿ ದುಬೈ ಸೇರಿಕೊಂಡಿದ್ದ ಆಸಾಮಿ. ಆರೋಪಿ ವಿರುದ್ಧ LOC ಕೂಡ ಜಾರಿಯಾಗಿತ್ತು. ಒಂದೊಂದಲ್ಲ ಇವನ ಅಕ್ರಮಗಳು. ರಾಜ್ಯದ ವಿವಿಧ ಠಾಣಾ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು ಇವನಿಗೋಸ್ಕರ. ನೋಡಿ ಹೆಂಗೆ ಕಾಣಿಸ್ತಾನೆ ಅಮಾಯಕಂತರ. ಭಾಳ ಖತರ್ನಾಕ್ ಕಿಲಾಡಿ ಇವನು ಯೋಗೇಂದ್ರ ಅಂಥೇಳಿ. PDO ದುಬೈನಿಂದ ಬೆಂಗಳೂರಿಗೆ ವಾಪಸ್ ಬಂದಿದ್ದ ವೇಳೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ದುಬೈಗೆ ಎಸ್ಕೇಪ್ ಆಗಿದ್ದ ಅವನು. ಏರ್ಪೋರ್ಟ್ನಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ. ನೋಡಿ, PDO ಆಗಿ KS ಇಂಟರ್ವ್ಯೂ ಕೂಡ ಅವನು ಕೊಟ್ಟಿದ್ದ ಅನ್ನುವಂಥ ಆರೋಪ ಇದೆ. ಅವನನ್ನು ಕೆಲಸದಿಂದ ಅಮಾನತು ಮಾಡಿದರು. ಅದಾದಮೇಲೆ ದುಬೈಗೆ ಎಸ್ಕೇಪ್ ಆಗಿದ್ದ. ವಾಪಸ್ ಬೆಂಗಳೂರಿಗೆ ಬಂದ ನಂತರ ಅವನನ್ನು ಲಾಕ್ ಮಾಡಿದ್ದಾರೆ. ಕೆಲಸ ಕೊಡಿಸ್ತೀನಿ ಅನ್ನೋದು, ದುಡ್ಡು ಇಸ್ಕೊಳ್ಳೋದು, ಆಮೇಲೆ ಬ್ಲಾಕ್ ಮಾಡೋದು, ಇದೇ ಖಯಾಲಿ ಮಾಡ್ಕೊಂಡ್ಬಿಟ್ಟಿದ್ದ. ನೋಡಿ, ಯೋಗೇಂದ್ರನ ವಂಚನೆ ಪುರಾಣಗಳು ಒಂದಲ್ಲ ಎರಡಲ್ಲ. ಹಾಗಾದರೆ ಏನೇನೆಲ್ಲ ವಂಚನೆ ಮಾಡಿದ್ದಾನೆ ಇವನು? ವಿಧಾನಸೌಧದ ಸಚಿವಾಲಯದ ಅಧಿಕಾರಿಗಳು ಪರಿಚಯ ಇದ್ದಾರೆ ಅಂತ ಹೇಳ್ಕೊಂಡಿದ್ದ. ಜೊತೆಗೆ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸ್ತಾ ಇದ್ದ. ನೇರ ನೇಮಕಾತಿ ನಡೆಯುವುದನ್ನೇ ಇವನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದ. ಲಕ್ಷ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದ. ನೋಡಿ, ಅವನ ಪ್ಲ್ಯಾನ್ ಹೆಂಗಿರ್ತಾ ಇತ್ತು ಅಂತ ಹೇಳಿದ್ರೆ, ಈಗ ನನಗೆ ಅಂಥವ್ರ ಪರಿಚಯ, ಇಂಥವ್ರ ಪರಿಚಯ, ದೊಡ್ಡ ದೊಡ್ಡವರು ಫೋಟೋಗಳನ್ನ ಕೂಡ ತೋರಿಸ್ತಾ ಇದ್ದ. ತೋರಿಸಿ ಪರಿಚಯ ಮಾಡಿಕೊಂಡು ನೇರ ನೇಮಕಾತಿ ಇರುತ್ತೆ, ನೀವೊಂದು 5 ಲಕ್ಷ ಕೊಡಿ ಅಥವಾ 10 ಲಕ್ಷ ಕೊಡಿ, ನೇರವಾಗಿ ನಿಮ್ಮನ್ನ ಅಪಾಯಿಂಟ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದ. ಅಂದರೆ ಅವರ ಒಂದು ಅಮಾಯಕತ್ವವನ್ನು ಇವ್ನು ಬಳಕೆ ಮಾಡಿಕೊಳ್ತಾ ಇದ್ದ. ಅವ್ರಿಗೆ ಜಾಬ್ ಬೇಕಾಗಿರುತ್ತೆ. ಅವರು ಹೊಲ ಮಾರಿ ಆದರೂ ಕೊಡ್ತಾರೆ, ಮನೆ ಮಾರಿ ಆದರೂ ಕೊಡೋಕೆ ರೆಡಿ ಇರ್ತಾರೆ. ನಮ್ಮ ಜನ ಹೆಂಗಂದರೆ, ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತಂದರೆ 30-50 ಕೋಟಿ ಕೊಡೋಕೆ ರೆಡಿ ಇರ್ತಾರೆ. ನನಗೆ ವಿಧಾನಸೌಧದ ಅಧಿಕಾರಿಗಳ ಪರಿಚಯ ಇದೆ ಅಂಥೇಳಿ ಇವನು ನಂಬಿಸ್ತಾನೆ. ಅಂದರೆ ಹಳ್ಳಕ್ಕೆ ಬೀಳಿಸುವಾಗ, ಇದು ಹಳ್ಳಕ್ಕೆ ಬೀಳಿಸುವಾಗ ಹಾಗೆ ಇವನು ನಂಬಿಸ್ತಾ ಇದ್ದ. ಇವರು ಕೆಲಸ ಬೇಕಾದಂಥವ್ರು ಏನಿದ್ದಾರೆ ಅವರು ಭಾಳ ಈಸಿಯಾಗಿ ನಂಬಿಡ್ತಾ ಇದ್ದರು. ಯಾಕೆಂದರೆ PDO ಅಂತಂದರೆ ಒಳ್ಳೆ ವಿದ್ಯಾವಂತ. ಹೆಂಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೇರ ನೇಮಕಾತಿ ಇರುತ್ತೆ, ಅಂದರೆ ಪರ್ಸೆಂಟೇಜ್ ಮೇಲೆ ಅಂಥೇಳಿ. ಹಾಗಾಗಿ ಈಗ ನಿಂದಿಷ್ಟೇ ಆಗಿದೆಯಾ, ಆಯ್ತು ಕೊಡು, ಒಂದು 5 ಲಕ್ಷ ಅಡ್ವಾನ್ಸ್, ಒಂದು 2 ಲಕ್ಷ ಹಾಕು, ಅದಾದಮೇಲೆ ಒಂದು 3 ಲಕ್ಷ ಹಾಕು ಅಂತ ಹೇಳಿರ್ತಾನೆ. ನೋಡಿ, ಕೆಲಸ ಕೊಡಿಸ್ತೀನಿ ಅಂಥೇಳಿ 1,73,000 ಹಣ ಪಡೆದು ಮೋಸ ಮಾಡೋದು ಒಂದು ಕಡೆ. ಆದರೆ 2023ರಲ್ಲಿ ಚನ್ನಮ್ಮನಕೆರೆ ಪೊಲೀಸ್ ಠಾಣೆಯಲ್ಲಿ ಇವನ ವಿರುದ್ಧ ದೂರು ದಾಖಲಾಗಿರುತ್ತೆ. ಹೀಗೆ ವಂಚನೆ 1, 2, 3 ಹಾಗೇ ಅದು ಬೆಳ್ಕೊಂಡು ಹೋಗ್ತಾನೇ ಇದೆ. ಒಂದೊಂದೇ ಪ್ರಕರಣಗಳು ಬಯಲಾಗ್ತಾ ಇದ್ದಾವೆ. ಮತ್ತು ಈ ಗೋಲ್ಡ್ ಬಿಸ್ನೆಸ್ ಮಾಡಿಕೊಡಿಸ್ತೀನಿ, ನಿಮಗೆ ಲೈಸೆನ್ಸ್ ಕೊಡಿಸ್ತೀನಿ, ಫೈನಾನ್ಸ್ ಮಾಡಿಸ್ತೀನಿ, ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ ಮಾಡಿ
ನಿಮಗೆ ಅದನ್ನು ಡಬಲ್ ಮಾಡಿಕೊಡ್ತೀನಿ, ಈ ರೀತಿಯಾಗಿ ಈತ ವಂಚನೆಯನ್ನು ಮಾಡಿದ್ದ. KR ಪುರಂ ಪೊಲೀಸ್ ಠಾಣೆಯಲ್ಲೂ ಕೂಡ ಇವನ ವಿರುದ್ಧ ಕೇಸ್ ದಾಖಲಾಗಿತ್ತು. ಅಲ್ಲಿ 1,25,00,000 ಹಣ ಪಡೆದು ವೇಣುಗೋಪಾಲನವರಿಗೆ ವಂಚನೆ ಮಾಡಿದ್ದ. ಓಕೆ ಸರ್. ದಕ್ಷಿಣ ವಿಭಾಗದಲ್ಲಿ ಚನ್ನಮಂಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ 44/23/2023ನೇ ಸಾಲಿನಲ್ಲಿ ದಾಖಲಾದ ಒಂದು ವಂಚನೆ ಪ್ರಕರಣ ಆಗಿರುತ್ತದೆ. ಇದರಲ್ಲಿ ಫಿರ್ಯಾದಿದಾರರಿಂದ ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ, ಇವರು ಮಾಜಿ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ, ನಂತರ 2020ರಲ್ಲಿ ಡಿಸ್ಮಿಸ್ ಆಗಿರ್ತಾರೆ. ಇವರು 17 ಲಕ್ಷ ಫಿರ್ಯಾದಿದಾರರಿಂದ ಪಡೆದು ಪರಾರಿಯಾಗಿರ್ತಾರೆ. ಪರಾರಿ ಅಂದರೆ ಕೆಲಸನೂ ಕೊಡಿಸಿರೋದಿಲ್ಲ, ಹಣನೂ ವಾಪಸ್ ಇದು ಮಾಡಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಂಚನೆ ಪ್ರಕರಣ ದಾಖಲಾಗಿರ್ತದೆ. ಎರಡನೇದಾಗಿ ಇದೇ ವ್ಯಕ್ತಿ, ಇದೇ ಆರೋಪಿ ನಮ್ಮ ವಿ ಪುರಂ ಪೊಲೀಸ್ ಠಾಣೆಯಲ್ಲಿ 2024ನೇ ಸಾಲಿನಲ್ಲಿ ವರ್ಷದಲ್ಲಿ ಇನ್ನೋರ್ವ ವ್ಯಕ್ತಿ ಹತ್ರ ನಾನು ದುಡ್ಡು ಇನ್ವೆಸ್ಟ್ ಮಾಡಿದರೆ ನಾನು ಡಬಲ್ ಮಾಡಿ ಕೊಡ್ತೀನಿ, ನಾನು ಕ್ರಿಪ್ಟೋ ಕರೆನ್ಸಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸರಿಸುಮಾರು 1.35 ಅಂದರೆ 1.35 ಕೋಟಿಯಷ್ಟು ದುಡ್ಡನ್ನು ಹೂಡಿಕೆ ಮಾಡಿದ್ವಿ ಅಂತ ಫಿರ್ಯಾದಿದಾರರು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದುಡ್ಡು ವಾಪಸ್ಸು ಬಂದಿರೋದಿಲ್ಲ ಅಥವಾ ಅದಕ್ಕೆ ರಿಟರ್ನ್ಸೂ ಕೊಟ್ಟಿರೋದಿಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಹ ವಿ ಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ವ್ಯಕ್ತಿ ಆರೋಪಿತ ಈ ರೀತಿ ಏನಂತಾರೆ ಮೋಸ ಮಾಡಬಹುದಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರುಗಳಿಗೆ ನನಗೆ VIP ಗಳು ಗೊತ್ತು, ರಾಜಕೀಯ ಚೆನ್ನಾಗಿ ಗೊತ್ತು, ಅಧಿಕಾರಿಗಳು ಗೊತ್ತು ಅಂತ ಒಂದು ನಂಬಿಸಿ ವಂಚನೆ ಮಾಡುವ ಉದ್ದೇಶದಿಂದ ಲಕ್ಷಾನುಗಟ್ಟಲೆ ಹಾಗೂ ಕೋಟ್ಯಾಂಗಟ್ಟಲೆ ದುಡ್ಡನ್ನು ವಂಚನೆ ಮಾಡ್ತಿರ್ತಾನೆ. ವಂಚನೆ ಮಾಡಿದ ನಂತರ ಅವನು ಇಲ್ಲಿಂದ ಶ್ರೀಲಂಕಾಗೆ ಪರಾರಿಯಾಗಿ ನಂತರ ದುಬೈಗೆ ಪರಾರಿಯಾಗಿ ಅಲ್ಲಿಂದ ಶ್ರೀಲಂಕಾಗೆ ಎಲ್ಲ ಹೋಗಿದ್ದಿರ್ತದೆ. ಕಳೆದ ವಾರ ಈ ಆರೋಪಿತನನ್ನು ವಾಪಸ್ ಲ್ಯಾಂಡ್ ಆಗಬೇಕಾದ್ರೆ ನಮ್ಮ ಏರ್ಪೋರ್ಟ್ನಲ್ಲಿ ದಕ್ಷಿಣ ವಿಭಾಗದ ಪೊಲೀಸರಾದ ಚನ್ನಮಂಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯವರು ದಸ್ತಗಿರಿ ಮಾಡಿರ್ತಾರೆ. ಮಾನ್ಯ ನ್ಯಾಯಾಲಯಕ್ಕೆ ವಿ ಪುರಂ ಪೊಲೀಸ್ ಠಾಣೆಯವರು ಸಹ ಹಾಜರುಪಡಿಸಿದ್ದು ಈ ಸದ್ಯಕ್ಕೆ